पदं वेदसंवेद्यं कटाक्षेणापि वीक्षितुं न क्षमन्ते विमतयस्तमुपासे श्रियः पतिम् मयि स्थितो मदङ्गेषु स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिर्नारायणः वयः प्रदर्शितो येन सम्यक् जयतीर्थं तमाश्रये दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान् ರಾಯರು ಅವರಿಗೆ ಒಬ್ಬರ ಮನೆಯಲ್ಲಿ ಹೋದಾಗ, ಇವತ್ತು ಮನೆಯಲ್ಲಿ ಸಮಾರಂಭ ಇದೆ, ನೀವು ಗಂಧ ತೆಗೆದು ಕೊಡಿ ಅಂತ ಕೇಳಿದರಂತೆ. ನಾವಿಂತಹ ದೊಡ್ಡ ವಿದ್ವಾಂಸರು ನಿಮ್ಮ ಮನೆಯಲ್ಲಿ ಬಂದು ಗಂಧ, ದೇವರಿಗೆ ಗಂಧ ತೆಗೆಯೋದು ದೊಡ್ಡ ಸೇವೆ, ಆದರೆ ನಮ್ಮ ಮನೆಯಲ್ಲಿ ನಾವು ದೇವರ ಪೂಜೆ ಮಾಡುವಾಗ ತೆಯ್ತೇವೆ, ನಿಮ್ಮ ಮನೆಯಲ್ಲಿ ಬಂದು ನಾವ್ಯಾಕೆ ತೆಗೆದುಕೊಡಬೇಕು ಅಂತ ಸಾಮಾನ್ಯರಾಗಿದ್ದರೆ ಕೇಳ್ತಾ ಇದ್ರು. ಆದರೆ ಮಹಾನುಭಾವರಾದ ರಾಯರು ಅನುಸಂಧಾನ ಮಾಡುವ ಅವರ ದಿವ್ಯವಾದ ದೃಷ್ಟಿ, ದೇವರ ಸೇವೆ ಎಲ್ಲೇ ಆದರೆ ಏನಾಯಿತು ಅಂತ ಭಕ್ತಿಯಿಂದ ಮುಂದಾದರು. ಇದನ್ನು ಯಾವುದೇ ರೀತಿಯ ಅವಮರ್ಯಾದೆ ಅಂತ ತಿಳಿಯಲಿಲ್ಲ, ಇದು ದೊಡ್ಡ ಮರ್ಯಾದೆ ಅಂತ ಭಾವಿಸಿದರು. ಆದರೆ ತಮ್ಮದೇ ಆದ ಕ್ರಮದಲ್ಲಿ ತಾವು ವೇದಗಳನ್ನು ಪಠನ ಮಾಡುತ್ತಾ ಗಂಧವನ್ನು ತೆಗೆಯುವಾಗ ಆ ಗಂಧವನ್ನು ದೇವರಿಗೆ ಸಮರ್ಪಣೆ ಮಾಡಿ ಎಲ್ಲರೂ ಹಚ್ಚಿಕೊಂಡ್ರೆ ಎಲ್ಲರಿಗೂ ಉರಿತಾ ಇದೆ ಮೈ. ಉರಿಯುವಂತಹ ಮೈಗೆ ಗಂಧ ಹಚ್ಚಿಕೊಂಡ್ರೆ ತಂಪಾಗ್ತದೆ, ಈ ಗಂಧ ಹಚ್ಚಿಕೊಂಡ್ರೆ ಮೈ ಉರಿತಾ ಇದೆಯಲ್ಲ ಯಾಕೆ ಅಂತ ಎಲ್ಲರಿಗೆ ಆಶ್ಚರ್ಯ. ಆಗ ಎಲ್ಲರೂ ಇವರಿಗೆ ಬಂದು ಕೇಳಿದ್ರು, ನೀವೇ ಎಲ್ಲ ತೆಗೆದಿದ್ದು ಏನು ಹಾಕಿದ್ರಿ ಒಳಗೆ, ಏನಾದ್ರೂ ಖಾರಪುಡಿ ಏನಾದರೂ ಹಾಕಿರಾ ಅಂತ. ಅವರಂದ್ರು ಏನೂ ಹಾಕಿಲ್ಲ, ಶುದ್ಧವಾದ ಚಂದನವನ್ನೇ ತೆಗೆದದ್ದು. ಹಾಗಾದ್ರೆ ಯಾಕೆ ಉರಿತಾ ಇದೆ? ಅವರು ಚಿಂತನೆ ಮಾಡಿ ಹೇಳಿದರು, ಓಹೋ, ಈ ಗಂಧವನ್ನು ತೆಗೆಯುವ ಸಂದರ್ಭದಲ್ಲಿ ಅಗ್ನಿ ಸೂಕ್ತವನ್ನು ಹೇಳ್ತಾ ನಾನು ಗಂಧವನ್ನು ತೆಯ್ತಾ ಇರೋದು ಚಂದನ, ಆದರೆ ನಾನು ಮಾಡಿದ ಪ್ರಾರ್ಥನೆ, ಮುಖದಿಂದ ಹೇಳುವ ಮಂತ್ರಗಳು ಅಗ್ನಿಯ ಮಂತ್ರಗಳು. ಅಗ್ನಿದೇವತೆಯ ಮಂತ್ರಗಳನ್ನು ಹೇಳ್ತಾ ಅಗ್ನಿ ಸೂಕ್ತವನ್ನು ಪಠನ ಮಾಡುತ್ತಾ ತೆಗೆದಿದ್ದರಿಂದ ಅಗ್ನಿದೇವತೆಯ ಒಂದು ವಿಶೇಷವಾದ ಕಾರ್ಯ ಅಲ್ಲಿ ಕಂಡು ಬರ್ತಾ ಇದೆ ನೋಡಿ. ಅಂದರೆ ದೇವತೆಗಳಿದ್ದಾರೆ, ನಾವು ವೇದ ಮಂತ್ರಗಳನ್ನು ಶ್ರದ್ಧೆಯಿಂದ ಪಠನ ಮಾಡಿದರೆ ಅದನ್ನು ದೇವತೆಗಳು ಕೇಳಿಸಿಕೊಳ್ತಾರೆ, ಕೇಳಿಸಿಕೊಂಡು ನಮ್ಮ ಕರೆಗೆ ಓಗೊಟ್ಟು ಬರ್ತಾರೆ, ಕರದಲ್ಲಿ ಬಂದು ತಮ್ಮ ಕಾರ್ಯವನ್ನು ತೋರಿಸ್ತಾರೆ ಅಂತನ್ನುವುದಕ್ಕೆ ಬೆಂಕಿ ಇದು ಸುಡೋದು ಸಹಜ ಸ್ವಭಾವ, ಅದಕ್ಕೇನು ದೇವತೆ ಬೇಕಾಗಿಲ್ಲ ಅಂತರಬಹುದು. ಆದರೆ ಚಂದನ ತಂಪು ಮಾಡುವ ವಸ್ತುವು ಸುಡಬೇಕಾದರೆ, ಉರಿಯಬೇಕಾಗಿದ್ರೆ, ಹಾಗಾದರೆ ಆ ದೇವತೆ ಬಂದು ಸನ್ನಿಹಿತನಾದದ್ದಕ್ಕೇನೆ ಈ ಕಾರ್ಯ ಆಗಬಹುದೇ ಹೊರತು ಇಲ್ಲದೇ ಇದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ರಾಯರ ಈ ಒಂದು ಕಥೆಯಿಂದ ನಮಗೆ ತಿಳಿದು ಬರುವುದೇನು ಅಂದರೆ, ಅವಶ್ಯವಾಗಿ ದೇವತೆಗಳಿದ್ದಾರೆ, ಆ ದೇವತೆಗಳನ್ನು ನಾವು ಪ್ರಾರ್ಥನೆಯನ್ನ ಮಾಡಿದರೆ ಅವರು ಬರ್ತಾರೆ ಕರದಲ್ಲಿಗೆ ಅಂತ. ನೀವು ಎಲ್ಲಿ ಕರೆದರೂ ಅಲ್ಲಿ ಬರ್ತಾರೆ. ಶುಭ ಸಮಾರಂಭಗಳಲ್ಲಿ ಒಂದು ಅಡಿಕೆ ಬೆಟ್ಟ ಇಟ್ಟು ಅದರಲ್ಲಿ ದೇವತೆಗಳ ಆವಾಹನ ಮಾಡುತ್ತಾರೆ, ಪೂಜೆ ಮಾಡುತ್ತಾರೆ. ನೀವೊಂದು ಅಡಿಕೆ ಒಳಗೆ ಪೂಜೆ ಮಾಡಿದರೆ ಏನಾಗೋದಿದೆ ಅಂತ ಜನ ತಿಳಿತಾರೆ. ಅದು ಬರೀ ಅಡಿಕೆ ಅಲ್ಲ, ಆವಾಗ ವೇದ ಮಂತ್ರಗಳಿಂದ ಆವಾಹನೆ ಮಾಡಿದರೆ ಅಲ್ಲಿ ದೇವತೆಗಳು ಬರ್ತಾರೆ. ಆ ಭಕ್ತಿ ಶ್ರದ್ಧೆಗಳಿಂದ ನೀವು ಪೂಜೆ ಮಾಡಿದರೆ ಅಲ್ಲಿರುವಂತಹ ಗಣಪತಿ, ಇಂದ್ರಾದಿ ದೇವತೆಗಳು, ವಾಯುದೇವರು, ಭಗವಂತ ಪರಮ ಮಂಗಲವನ್ನು ಮಾಡುತ್ತಾನೆ. ಆದರೆ ಆ ಶ್ರದ್ಧೆ ಇರಬೇಕು.
ಆ ಶ್ರದ್ಧೆಯಿಂದ ನಾವು ದೇವತೆಗಳ ಪೂಜೆಯನ್ನು ಮಾಡಿದರೆ ಎಲ್ಲಿ ಕರೆದರೂ ಅಲ್ಲಿ ಬಂದು ದೇವತೆಗಳು ಅನುಗ್ರಹ ಮಾಡುತ್ತಾರೆ. ಈ ತರಹದ ಒಂದು ಯಾಜ್ಞಿಕರ ಪರಂಪರೆ ಇದೆಯಲ್ಲ, ವೇದ ಮಂತ್ರಗಳ ಪಠನ ಮಾಡುವ ಕ್ರಮ ಇದೆಯಲ್ಲ, ಇದು ಅತ್ಯಂತ ಪ್ರಾಮಾಣಿಕವಾದದ್ದು, ಸತ್ಯವಾದದ್ದು, ಸಫಲವಾದದ್ದು ಅಂತ ಶ್ರೀಮದ್ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಈ ಒಂದು ಚರಿತ್ರೆಯಿಂದ ನಾವು ತಿಳಿದುಕೊಳ್ಳಬಹುದಾದದ್ದರಿಂದ ಇದನ್ನು ನಾವು ಉತ್ತರವಾಗಿ ಕೊಡ್ಲಿಕ್ಕೆ ಬರುತ್ತೆ. ಇದಕ್ಕೇನು ಉದಾಹರಣೆಗಳೇ ಇಲ್ಲ ಅಂತ ಹೇಳಿದರೆ, ಮೂಕೋಪಿಯತ್ ಪ್ರಸಾದೇನ ಮುಕುಂದ ಶಯನಾಯತೆ, ಇಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಮೂಕನಾದವನಿಗೂ ತಮ್ಮದೇ ಚರಿತ್ರೆಯ ಉದಾಹರಣೆಯ ಮೂಲಕ ಅವನಿಗೆ ಮಾತು ಬರುವಂತೆ, ಉತ್ತರ ಕೊಡುವುದಕ್ಕೆ ಸಾಧ್ಯವಾಗುವಂತೆ ಮಾಡುವ ಮಹನೀಯರು ಶ್ರೀಮದ್ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಎಂಬುದಾಗಿ ಈ ಒಂದು ಉದಾಹರಣೆಯಿಂದ ನಾವು ತಿಳಿಯಬಹುದು. ಇದರಂತೆ ಸ್ವೀಕರಣೆಯಲ್ಲಿ ಮುಳುಗಿ ಮೃತನಾಗಿದ್ದ ಕುಲಕರ್ಣೆಯ ಮನೆಯ ಸ್ವೀಕರಣೆಯಲ್ಲಿ ಮುಳುಗಿ ಮೃತನಾದಂತಹ ಮಗನಿಗೆ ಪುನಃ ತಮ್ಮ ತಪಸ್ಸಾಮರ್ಥ್ಯದಿಂದ ಅವನನ್ನು ರಾಯರು ಬದುಕಿಸ್ತಾರೆ. ಈ ಒಂದು ಉದಾಹರಣೆಯೂ ಕೂಡ ಒಂದು ದೊಡ್ಡದಾದ ಆಹಾರ. ಯಾವುದಕ್ಕೆ ಆಹಾರ? ಸಾವು, ಹುಟ್ಟು ಎಲ್ಲವೂ ಭಗವಂತನ ಅಧೀನ. ಒಮ್ಮೆ ಮೃತನಾದರೆ ಮತ್ತೆ ಬದುಕೋದಿಲ್ಲ. ಆರೋಗ್ಯ ಕ್ಷೀಣವಾಗಿದ್ದರೆ ಸುಧಾರಿಸಿಕೊಳ್ಳಬಹುದು, ಔಷಧೋಪಚಾರಗಳನ್ನು ಮಾಡಬಹುದು. ಮೃತನಾದ ಅಂತ ಒಮ್ಮೆ ವೈದ್ಯರು ಹೇಳಿದ ಮೇಲೆ ಆಶೆಯನ್ನು ಬಿಟ್ಟು ಎಲ್ಲರೂ ಕೂಡ ಅವನನ್ನು ಏನು ಮುಂದಿನ ಸಂಸ್ಕಾರಗಳನ್ನು ಮಾಡಬೇಕೋ ಮಾಡ್ತಾರೆ, ದುಃಖ ಪಡ್ತಾರೆ ಅಷ್ಟೇ ಹೊರತು ಮತ್ತೆ ಬದುಕಿಸುವ ಪ್ರಯತ್ನ, ಆಲೋಚನೆಯನ್ನು ಯಾರೂ ಮಾಡೋದಿಲ್ಲ. ಕಾರಣ ಅದು ಅಸಾಧ್ಯ. ಆದರೆ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಎಲ್ಲವನ್ನ ಮಾಡುವವನು ಭಗವಂತ. ಜನ್ಮ ಮರಣಗಳೆಲ್ಲ ಪರಮಾತ್ಮನ ಅಧೀನ. ಆ ಭಗವಂತನಿಗೆ ಮೊರೆ ಹೊಕ್ಕರೆ ಅಚಿಂತ್ಯವಾದ ಅದ್ಭುತವಾದ ಶಕ್ತಿಯಿಂದ ಮೃತರಾದವರನ್ನೂ ಬದುಕಿಸಬಹುದು. ಪುರಾಣಗಳಲ್ಲಿ ಕಥೆ ಇದೆ. ತನ್ನ ಗುರುಗಳ ಮಕ್ಕಳನ್ನ, ಮೃತರಾದ ಬಾಲಕರನ್ನು ಕೂಡ ಸ್ವತಃ ಪರಮಾತ್ಮನೇ ತಂದು ಮತ್ತೆ ಗುರುಪತ್ತಿಗೆ ಗುರುದಕ್ಷಿಣೆಯಾಗಿ ಕೊಡ್ತಾನೆ ಅಂತ. ಇದು ಸಾಧ್ಯವೋ ಅಂತ ಪೂರ್ವ ಯುಗಗಳ ಕಥೆಯನ್ನು ನೀವು ಹೇಳ್ತೀರಾ? ಈ ಯುಗದಲ್ಲಿ ಅಂತಹ ಘಟನೆಗಳು ನಡೆಯಬಹುದಾ ಅಂತ ಪ್ರಶ್ನೆ ಬಂದರೆ, ಮೂಕೋಪಿಯತ್ ಪ್ರಸಾದೇನ ಮುಕುಂದ ಶಯನಾಯತೆ, ಅದಕ್ಕೆ ಉತ್ತರ ಇಲ್ಲ ಅಂತ ತಿಳಿಯಬೇಡಿ. ಅಂತಹ ಉತ್ತರಗಳು ಇವೆ ಅಂತ ತೋರಿಸುವುದಕ್ಕೆ ರಾಯರು ಸ್ವತಃ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ತಾವೂ ಕೂಡ ಮೃತನಾದ ಬಾಲಕನನ್ನು ಬದುಕಿಸುವ ಮೂಲಕ ಅದನ್ನು ಸತ್ಯ ಅಂತ ಮಾಡಿ ತೋರಿಸಿದ್ದಾರೆ. ಇದನ್ನು ಉದಾಹರಣೆ ಕೊಟ್ಟು ಆ ಪ್ರಶ್ನೆ ಕೇಳುವವರಿಗೆ ಸಮರ್ಪಕವಾಗಿ ಉತ್ತರವನ್ನು ನೀಡಬಹುದು ಎಂಬ ಅರ್ಥದಲ್ಲಿಯೂ ಕೂಡ ಮೂಕರನ್ನು ವಾಗ್ಮಿಗಳನ್ನಾಗಿ ಮಾಡುತ್ತಾರೆ. ತಮ್ಮ ಚರಿತ್ರೆಯ ಉದಾಹರಣೆಗಳಿಂದಲೇ ಅವರಿಗೆ ಒಂದು ಒಳ್ಳೆ ಮಾತನಾಡುವ ಶಕ್ತಿಯನ್ನು ಕೊಡ್ತಾರೆ ಎನ್ನುವುದಕ್ಕೆ ಅನೇಕ ಉದಾಹರಣೆಗಳಿವೆ. ಅದರಲ್ಲಿ ಕೆಲವುಗಳನ್ನು ನಾವು ತಿಳಿದಿದ್ದೇವೆ. ಈ ರೀತಿ ನಿನ್ನೆ ತಿಳಿದದ್ದೊಂದು ಬೇರೆ, ಶಾಸ್ತ್ರಗಳ ಮೂಲಕ ಗ್ರಂಥಗಳ ರಚನೆಯನ್ನು ಮಾಡಿ ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಪಾಠ ಪ್ರವಚನ ಮಾಡುವುದಕ್ಕೆ ಬೇಕಾದ ಗ್ರಂಥ